ದಿನ ಅಷ್ಟೇ ಕರೆದಿರೋದು ನಮ್ಮ ಅಪ್ಪ ಅವರು. ಆದ್ರೆ ನಮ್ಮ ಅತ್ತೆ ಎಷ್ಟು ಲಗೇಜ್ ತಗೊಂಡ್ಬಂದಿದ್ದಾರೆ ಅಂದ್ರೆ 1 ವರ್ಷ ಇರ್ತಾರೆ ಮನೇಲಿ. ಹಾಯ್ ನಮಸ್ಕಾರ ಎಲ್ಲರಿಗೂ. ನಾನು ಇವತ್ತು ಅಷ್ಟೊತ್ತಿಗೆ ಎದ್ದು ರೆಡಿ ಆಗಿಬಿಟ್ಟು ನಮ್ಮ ಊರಿಗೆ ಹೋಗ್ತಾ ಇದ್ದೀನಿ. ಯಾಕಂದರೆ ನಮ್ಮೂರಲ್ಲಿ ಒಂದು ಜಾತ್ರೆ ಇದೆ, ನಮ್ಮ ಮನೆ ದೇವ್ರದ್ದು. ಹಾಗಾಗಿ ಊರಿಗೆ ಹೋಗ್ತಾ ಇದ್ದೀನಿ. ನನ್ನ ಜೊತೆ ನಮ್ಮ ಅತ್ತೆ ಮಗಳು ಬರ್ತಾವಳೆ, ಅವಳು ನಮ್ಮ ಊರಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅವಳು ಆಲ್ರೆಡಿ ಇವಾಗ ಮೆಜೆಸ್ಟಿಕಲ್ಲಿ ಬಂದಿರ್ತಾಳೆ. ಅವಳನ್ನ ಅಲ್ಲಿಂದ ಪಿಕಪ್ ಮಾಡಿಕೊಂಡು ನಾವಿಬ್ಬರು ಅಲ್ಲಿಂದ ಊರಿಗೆ ಹೋಗ್ತೀವಿ. ನೋಡಿ, ನಮ್ಮ ಅತ್ತೆ ಮಗಳು ನನಗಿಂತ ಮುಂಚೆನೇ ಬಂದು ವೆಯ್ಟ್ ಮಾಡ್ತಾವಳೆ. ನೋಡಿ, ನನಗಿಂತ ಮುಂಚೆನೆ ಬಂದು ವೇಟ್ ಮಾಡ್ತಾ ಇರ್ತೀನಿ ಅಂತ ಅಂದಿದ್ದೆ, ಆದರೆ ನೀನೇ ಲೇಟಾಗಿ ಬಂದೆ ಅಂತ ಸ್ವಲ್ಪ ಬಯಸ್ಕೊಂಡೆ. ಅದನ್ನು ವಿಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಮಾನ ಮರ್ಯಾದೆ ಪ್ರಶ್ನೆ ಅಲ್ವಾ. ಹಾಗಾಗಿ ಒಂದು ಬಸ್ ಬಂತು, ಅದಕ್ಕೆ ಮುಂದೆ ಹೋಯ್ತವಳೆ. ನಾನು ಹೋಗಿ ಸೀಟ್ ಹಿಡಿತೀನಿ, ನೀನು ಹಿಂದೆಯಿಂದ ಬಾ ಅಂತ ಅಂದು. ಸರಿ ಆಯಿತು ಅಂತ ನಾನು ಹಿಂದೆಯಿಂದ ಹೋದೆ. ಇದು ಮಾರ್ನಿಂಗ್ ಟೈಮು 5:15. ನಾವು ಮಾರ್ನಿಂಗ್ ಟೈಮ್ ಹೋಗ್ತಾ ಇದ್ವಿ ಊರಿಗೆ. ನನಗೆ ಮತ್ತೆ ನಮ್ಮ ಅತ್ತೆ ಮಗಳಕ್ಕಂತೂ ತುಂಬ ಖುಷಿ ಆಗ್ತಿತ್ತು ನಾವು ಊರಿಗೆ ಹೋಗ್ತಾ ಇದ್ದೀವಿ ಅಂತ. ಬೆಂಗಳೂರಿಂದ ಊರಿಗೆ ಹೋಗ್ತೀವಿ ಅಂದರೆ ಆ ಖುಷಿನೇ ಬೇರೆ. ಒಂದು 3 ಅವರು ಚೆನ್ನಾಗಿ ಬಸ್ನಲ್ಲೇ ನಿದ್ದೆ ಮಾಡಿದ್ವಿ ನಾವು. ಆಮೇಲೆ ಒಂದು 15 ನಿಮಿಷ ಏನೋ ಬ್ರೇಕ್ ಬಿಟ್ಟಿದ್ರು ನಾಷ್ಟ ಮಾಡೋಕ್ಕೆ. ಆವಾಗ ನಾಷ್ಟ ತಿನ್ನು ಅಂದರೆ ಬೇಡ ಅಂದ್ಲು, ಅದಕ್ಕೆ ಸ್ನ್ಯಾಕ್ಸ್ ತಂದು 7 ಮತ್ತು ಕಾಳು ಥರ ಮಿಕ್ಸ್ ಇರ್ತಾವಲ್ಲ, ಅದು ತಗೋಬಾ ಅಂತ ಅಂದ್ಲು. ಸರಿ ಆಯಿತು ಅಂತ ಅದನ್ನು ತಗೊಬಂದು ಕೊಟ್ಟೆ ಅವಳಿಗೆ, ತಿನ್ನು ಅಂತ ಅಂದ್ಬಿಟ್ಟು. ನಾವು ನಾಷ್ಟ ಮಾಡಿದ್ರೆ ನಮಗೆ ಬಸ್ನಲ್ಲಿ ವಾಮಿಟ್ ಬರುತ್ತೆ ಅಂತ ನಾವೇನೂ ತಿನ್ನಲ್ಲ ಬಸ್ ಜರ್ನಿ ಮಾಡುವಾಗ. ಅದೇನೋ ಗೊತ್ತಿಲ್ಲ, ಮೊದಲಿಂದನೂ ಹಾಗೆ ಏನಾದರೂ ತಿಂದರೆ ವಾಮಿಟ್ ಆಗಿಬಿಡುತ್ತೆ ಬಸ್ಸಲ್ಲಿ. ಹಾಗಾಗಿ ಅವಳಿಗೆ ಮಾತ್ರ ತಂದು ಕೊಟ್ಟೆ, ನಾನೇನು ತಿನ್ನಲಿಲ್ಲ. ನನಗಂತೂ ನಾನು ನೀರು ಸದಾ ಕುಡಿಯಲ್ಲ ಬಸ್ಸಲ್ಲಿ ಏನಾದರೂ ಜರ್ನಿ ಮಾಡಿದ್ರೆ. ಹಾಗಾಗಿ ಹೆಂಗೆ ಹರಿದ್ಬಿಟ್ಟು ಹೆಂಗೆ ತಿಂತವಳೆ ನೋಡಿ. ಅವಳು ತಿಂದ್ಲು, ನಾನು ಏನೂ ತಿಂದಿಲ್ಲ. ಸುಮ್ಮನೆ ಆದೆ ನಾನು. ಸುಮ್ಮನೆ ಏನಕ್ಕೆ ಬೇಕು ವಾಮಿಟ್ ಮಾಡಿ ಸುಸ್ತಾಗ್ಬಿಟ್ರೆ ಅಂತ ಅವಳೇ ತಿಂತಾಯಿತ್ತು. ನಾವು ಆಲ್ರೆಡಿ ದುರ್ಗದಲ್ಲಿದ್ವಿ. ದುರ್ಗದಲ್ಲಿ ಇರುವಾಗಲೇ ನಮ್ಮ ಅತ್ತೆ ಕಾಲ್ ಮಾಡಿಬಿಟ್ಟು, ನಾನು ಬರ್ತೀನಿ ನಿಮ್ಮ ಜೊತೆಗೇನೆ, ಒಟ್ಟಿಗೆ ಹೋಗೋಣ ಊರಿಗೆ ಅಂತ ಅಂದರು. ಸರಿ ಆಯಿತು ಅಂತ ಅಂದ್ಬಿಟ್ಟು ನಮ್ಮ ಅತ್ತೆಗೆ ನಾವು, ಸರಿ ಬಂದಿರು ನೀನು ದಾವಣಗೆರೆಗೆ, ಅಲ್ಲಿಂದ ಜೊತೆಗೆ ಹೋಗೋಣ ಅಂತ ಅಂದ್ವಿ. ನಾವು ಬರೋ ಅಷ್ಟೇ ನಮ್ಮ ಅತ್ತೆ ಆಲ್ರೆಡಿ ಬಂದಿದ್ರು. ಅಲ್ಲಿ ಬಸ್ ಸ್ಟ್ಯಾಂಡ್ ಹತ್ರ ಬಂದೇನೋ ಐಟಮ್ಸ್ ತೊಗೋತವ್ರೆ. ನಮ್ಮ ಚೇತನಾನು ಹೋಗಿ ಏನೇನೋ ತೊಗೋತವಳೆ, ಗೊತ್ತಿಲ್ಲ ಏನು ತೊಗೋತಾರೋ, ಬೇಕ್ರಿ ಐಟಮ್ಸು. ನೋಡಿ, ಜಿಲೇಬಿ ಟೇಸ್ಟ್ ಮಾಡ್ತವ್ರೆ ಚೆನ್ನಾಗಿದೆಯಾ ಇಲ್ಲ ಅಂತ. ಇರುವಂಥವ್ರು ಇರ್ತಾರ ನಮ್ಮ ದೇಶದಲ್ಲಿ. ಫಸ್ಟ್ ಟೇಸ್ಟ್ ಮಾಡಿಬಿಟ್ಟು ಆಮೇಲೆ ಇಸ್ಕೊಳ್ಳೋಕ್ಕೆ ಇವ್ರು ನಮ್ಮ ಅತ್ತೆ. ನಾವು ಸಂತಿಂದ ತೊಗೊಂಡು ಹೋಗೋದು ನಮ್ಮ ಅತ್ತೆ. ಇವರು ಫುಲ್ಲು ಪಾರ್ಸಲ್ಲು ಬೇಕ್ರಿ ಐಟಮ್ಸ್ ಎಲ್ಲ ನಮ್ಮ ತಂಗಿರಿಗೆ. ನಮ್ಮ ಅತ್ತೆ ಓಡ್ತವ್ರೆ ಬಸ್ ಹೋಗ್ತದಂತ. ನಮ್ಮ ಅತ್ತೆ ಫುಲ್ಲು ಬೇಕ್ರಿ ಐಟಮ್ಸ್ ಎಲ್ಲ ತಗೊಂಡವ್ರೆ. ಬಲೆ ಡೌರಾಣಿ ನಮ್ಮ ಅತ್ತೆ ಮಗಳು. ಚೇತನ, ಹೊಟ್ಟೆ ಹಸಿತಿದ್ಯಾ? ಬೆಳಗ್ಗಿಂದ ಏನೂ ತಿಂದಿಲ್ಲ ನಾವು. ಹೋಗ್ತಾ ಇದ್ದೀವಿ ಸುಮ್ಮನೆ. ಮನೇಲೇ ಹೋಗ್ಬಿಟ್ಟು ಒಂದೇ ಸಲ ಊಟ ಮಾಡಬೇಕು. ಹಾಗಾಗಿ ನಮ್ಮ ಅತ್ತೆ ಏನಾದರೂ ತೊಗೊಂಬರ್ತಾರಂದ್ರೆ ಏನೂ ತೊಗೊಬಂದಿಲ್ಲ. ತಿನ್ನಲ್ಲ ನಾನು. ರೊಟ್ಟಿ ತಿನ್ನಬೇಕು ಅಂದರೆ ನಮ್ಮ ಅತ್ತೆ ತೊಗೊಬಂದಿಲ್ಲ. ಅದು ತಿನ್ನು, ಬೇಕ್ರಿ ಐಟಮ್ ತಿನ್ನು ಅಂತ ಅಂತವ್ರೆ. ಹೆಂಗೆ ತಿನ್ನೋದು? ಪಾಪ ಹುಡುಗಿ ಹಸುವಿಂದ ಮಕಾನೇ ಬಾಡೋಗೋದೆ. ನನಗೆ ಪಾಪ ಬೇಜಾರಾಗ್ತದೆ. 2 ದಿನ ಅಷ್ಟೇ ಕರೆದಿರೋದು ನಮ್ಮ ಅಪ್ಪ ಅವರು. ಆದರೆ ನಮ್ಮ ಅತ್ತೆ ಎಷ್ಟು ಲಗೇಜ್ ತೊಗೊಂಡ್ಬಂದಿದ್ದಾರೆ ಅಂದರೆ 1 ವರ್ಷ ಇರ್ತಾರೆ ಮನೇಲಿ. ನೋಡಿ, ಇಷ್ಟು ಲಗೇಜ್ ತೊಗೊಬಂದವ್ರೆ. ಅಲ್ಲೇ ಇರ್ತಾರೆ ನಮ್ಮೂರಲ್ಲೇ ನಮ್ಮ ಅತ್ತೆ ಫಿಕ್ಸು. 2 ದಿನಕ್ಕೆ ಇಷ್ಟೊಂದು ಬಟ್ಟೆ ತರ್ತಾರೆ ಯಾರಾದರೂ ಹೇಳಿ ನೀವೇ. ಕೊನೆಗೂ ಬಂದ್ವಿ ಊರ ಹತ್ತತ್ರ. ನಮ್ಮ ಅಣ್ಣ ಬಂದಿದ್ದ ಆಲ್ರೆಡಿ ನಮಗಿಂತ ಮುಂಚೆನೇ. ನಮ್ಮ ಅಣ್ಣ ಮತ್ತು ಇನ್ನೊಬ್ಬರು ಅಣ್ಣ ಬಂದಿದ್ದರು ಕರ್ಕೊಂಡು ಹೋಗೋಕ್ಕೆ. ಹೆವಿ ಲಗೇಜ್ ಇತ್ತು, ಮತ್ತು ನಾವೊಂದು 4-5 ಜನ ಇದ್ವಿ ನಮ್ಮನ್ನೆಲ್ಲರೂ ಕರ್ಕೊಂಡೋಗಿ. ನಾನು ಫೈನಲಿ ಮನೆಗೆ ಹೋದೆ. ನಮ್ಮ ಅಮ್ಮ ನನ್ನ ನೋಡಿದ ತಕ್ಷಣ ಹೆವಿ ಖುಷಿ ಪಟ್ಟರು. ನನಗೂ ಖುಷಿ ಆಯಿತು ಅವ್ರನ್ನೆಲ್ಲ ನೋಡಿ. ಥ್ಯಾಂಕ್ ಯು ಸೋ ಮಚ್. ವಿಡಿಯೋ